ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಇವಾಗ ಬಂದಿರುವಂತಹ ಸ್ಥಳ ಜನಸೇವಾ ಮಕ್ಕಳ ಕೇಂದ್ರ ಅಂತ. ಫ್ಯಾಮಿಲಿಯಿಂದ ದೂರ ಆಗಿರುವಂತಹ ಮಕ್ಕಳು ಇಲ್ಲಿದ್ದಾರೆ. ಸುಕೃತ ಅವ್ರಿಗೆ ಏನೋ ಸರ್ಪ್ರೈಸ್ ಕೊಡಬೇಕು ಅಂತ ಯೋಚನೆ ಮಾಡ್ತಿರುವಾಗ ಅವರ ಹೆಸರಲ್ಲೇ ನಂಗೊಂದು ಸಿಕ್ತು, ಸುಕೃತ ನಾಗ್ ಅಂತ. ಅದ್ರ ಬಗ್ಗೆ ಕೇಳಿದಾಗ ನಾಗರಾಜ್ ಅವರ ತಂದೆ ಹೆಸರು ಅಂತ ಗೊತ್ತಾಯ್ತು. ಸುಕೃತ ಅವರು 5ನೇ ವರ್ಷ ಇರುವಾಗ್ಲೇ ಅವರು ತಂದೆಯನ್ನು ಕಳ್ಕೊಂಡ್ರು. ಅವರು ತಂದೆ ಹೇಗಿದ್ರು, ಏನ್ ಮಾಡ್ತಾ ಇದ್ರು ಅಂತೆಲ್ಲ ಕೇಳ್ಕೊಂಡು ಹೋಗುವಾಗ ಅವ್ರಿಗೆ ಹೆಲ್ಪಿಂಗ್ ನೇಚರ್ ತುಂಬಾ ಇತ್ತಂತೆ. ಸುಕೃತ ಯಾವಾಗ್ಲೂ ಒಬ್ರಿಗೆ ಹೆಲ್ಪ್ ಮಾಡೋದನ್ನ ತುಂಬಾ ಇಷ್ಟ ಪಡ್ತಾ ಇದ್ರು. ಸೊ ಈ ವ್ಯಕ್ತಿತ್ವ ಎಲ್ಲಿಂದ ಬಂತು ಅಂತ ಯೋಚನೆ ಮಾಡಿದಾಗ ಅವರ ಹೆಸರು ಜೊತೆ ಇರುವಂತಹ ನಾಗರಾಜ್ ಅವರ ತಂದೆ ಹೆಲ್ಪಿಂಗ್ ನೇಚರ್ ಅವ್ರಿಗೂ ಬಂದಿದೆ ಅಂತ ಗೊತ್ತಾಯ್ತು. ಬೇರೆಯವರ ಕಷ್ಟದಲ್ಲಿ, ಬೇರೆಯವರ ಒಂದು ಕಷ್ಟದ ಸಂದರ್ಭದಲ್ಲಿ ತಾನು ಭಾಗಿಯಾಗಿ ಅವರ ಕಷ್ಟವನ್ನು ಸಮವಾಗಿ ಹಂಚಿಕೊಂಡು ಬೆಳೆದಂತಹ ಇದೊಂದು ಜೀವ ಯಾವಾಗಲೂ ನಮ್ಮ ಜೊತೆ ಇರಬೇಕು. ಆ ಒಂದು ಕಾರಣಕ್ಕೆ ಇಲ್ಲಿ ಬಂದು ನೆನೆಸುವಂತ, ಪುಣ್ಯ ಸ್ಮರಣೆ ಮಾಡುವಂತಹ ಒಂದು ಕಾರ್ಯಕ್ರಮ ಮಾಡಿ ನಿಮ್ಗೆ ಸರ್ಪ್ರೈಸ್ ಮಾಡಬೇಕು ಅಂತ ಒಂದು ಸಣ್ಣ ಆಸೆ ಇಟ್ಕೊಂಡು ಬಂದಿದ್ದೀನಿ. ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಇವರು ಎಲ್ಲೂ ಹೋಗಿಲ್ಲ. ನೀವು ಮಾಡುವಂತಹ ಒಂದು ಸೇವಾ ಮನೋಭಾವನೆ ಆ ಪುಣ್ಯದ ಕೆಲಸದಲ್ಲಿ ಇದ್ದಾರೆ ಸುಕೃತ ಅವರೇ. ನಾಗರಾಜ್ ಸರ್, ವಿ ಆಲ್ವೇಸ್ ಲವ್ ಯು. ಲವ್ ಯು ನಾಗರಾಜ್ ಸರ್. ಜಾಸ್ತಿ ನನ್ಗೆ ಏನು ಕೇಳಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ. ಯಾಕಂದ್ರೆ ನಾನು ಅದೇ ಥರ ಸಾಕಷ್ಟು ಮಾತಾಡ್ತಾ ಇರ್ತೀನಿ. ಬಟ್ ಇಂಥ ಸಂದರ್ಭಗಳು ನಮ್ಮನ್ನೇ ಒಂಥರ ಹಿಡಿದಿಟ್ಬಿಡುತ್ತೆ. ಬಟ್ ಏನ್ ಅನ್ಸ್ತದೆ ಈ ಕ್ಷಣ? ತುಂಬಾ ಖುಷಿ ಆಗ್ತದೆ. ನನ್ನ ತಂದೆ ಫೋಟೋ ಸ್ಕ್ರೀನ್ ಮೇಲೆ ಬಂದದ್ದು ನನಗೆ ಇಟ್ಸ್ ಲೈಕ್ ಪ್ರೌಡೆಸ್ಟ್ ಮೂಮೆಂಟ್. ಬಿಕಾಸ್ ಐ ನೋ ಹೌ ಹಾರ್ಡ್ ಇಟ್ ಇಸ್. ನಮ್ಮಮ್ಮ ಎಷ್ಟು ಕಷ್ಟಪಟ್ಟು ಬೆಳೆಸಿದ್ರೆ ನಮ್ಮನ್ನು ಯಾರು ಹೆಲ್ಪು ಇದೆ ಅಂತ ನನಗೆ ಗೊತ್ತು, ನಮ್ಮ ಅಕ್ಕಂಗೆ ಗೊತ್ತು. ನಾವು 3 ಜನ ಹೆಂಗಾಗ್ಬಿಡಿದೀವಿ ಅಂದರೆ ಏನೇ ಕಷ್ಟ ಆದರೂ ನಾವು 3 ಜನ ನೋಡ್ಕೊಳ್ತೀವಿ ಹೊರತು ಯಾರ ಹತ್ರನೂ ಹೇಳಕ್ಕೆ ಹೋಗಲ್ಲ. ಸೊ ಕಷ್ಟ ನೋಡಿ 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 ಹೆಂಗಾಗ್ಬಿಡಿದೆ ಅಂದರೆ ಇಟ್ಸ್ ಲೈಕ್ ಪಾರ್ಟ್ ಆಫ್ ಲೈಫ್ ಅನ್ನೋ ಥರ ಆಗೋಗಿದೆ. ಸೊ ಮೇ ಬಿ ನಮ್ಮ ತಂದೆ ಇದ್ದಿದ್ದರೆ ಅಷ್ಟೊಂದೆಲ್ಲ ನಾವು ಸಫರ್ ಮಾಡ್ತಿರ್ಲಿಲ್ಲ ಅನಿಸುತ್ತೆ. 22 ವರ್ಷ ಆಯಿತು ನನ್ನ ತಂದೆ ತೀರೋಗಿ. ಇವ್ರನ್ನೆಲ್ಲ ನೋಡಿದ್ರೆ ನಂಗೆ ಆ್ಯಕ್ಚುಲಿ ಖುಷಿನೂ ಆಗುತ್ತೆ, ಹೊಟ್ಟೆ ಕಿಚ್ಚು ಆಗುತ್ತೆ. ಬಿಕಾಸ್ ಅವ್ರಿಗೆ ಅಟ್ಲೀಸ್ಟ್ ಅವ್ರ ತಂದೆ ಪ್ರೀತಿ ಆದರೂ ಸಿಕ್ತು. ಬಟ್ ನನ್ಗೆ ಐ ಡೋಂಟ್ ನೋ ವೈ ಐ ಆಮ್ ಸೋ ಅನ್ಲಕ್ಕಿ, ನಂಗೆ ಆ ಪ್ರೀತಿ ಸಿಕ್ಕಿಲ್ಲ ಅಂತ. ಸೊ ಸಾರಿ. ಆ್ಯಕ್ಚುಲಿ ಪೇರೆಂಟ್ಸ್ ಯಾರಿಗಿದಾರೋ ಇಬ್ರು ಪೇರೆಂಟ್ಸ್ ಆರ್ ಲಕ್ಕಿ ಅಂತ ಹೇಳ್ಬೋದು. ಬಿಕಾಸ್ ಇಬ್ರು ಪ್ರೀತಿನೂ ತುಂಬ ಇಂಪಾರ್ಟೆಂಟ್. ಆ್ಯಂಡ್ ನನ್ನ ತಂದೆ ನನ್ನ ಮಗನೇ ಅಂತಲೇ ಕರೀದು, ಗಂಡು ಮಗ ಥರನೇ ನನ್ನ ಬೆಳೆಸಿರೋದು. ನನ್ನ ತಾಯಿಯವ್ರು ತೀರೋದಾಗ ಒಂದೇ ಕೇಳಿತ್ತು, ಹೆಂಗಿರ್ತೀಯ ನಮ್ಮ ಅಪ್ಪನ ಬಿಟ್ಟು ಅಂತ. ನೀವು ನಂಬ್ತಿರೋ ಬಿಡ್ತಿರೋ ನನ್ನ ತಂದೆ ಡೆಡ್ ಬಾಡಿ ಮುಂದೆ ಇದೆ. ನಾನು ಆಟ ಆಡ್ತಿದ್ದೆ ಬಿಕಾಸ್ ನಂಗೆ ಅಷ್ಟು ಜ್ಞಾನ ಇರಲಿಲ್ಲ ಏನು ನಡೀತಿದೆ ಏನು ಅಂತ. 11ನೇ ದಿನದ ಕಾರ್ಯದಿಂದ ನನ್ನ ಬರ್ಡೇ ಇತ್ತು. ನನ್ನ ತಾಯಿ ಗೊತ್ತಾಗ್ತಿರ್ಲಿಲ್ಲ ನನ್ನ ಮಗಳು ಬರ್ಡೇ ಸೆಲೆಬ್ರೇಟ್ ಮಾಡ್ಲೋ ಎಲ್ಲ ಇಲ್ಲಿ ಕಾರ್ಯ ಮಾಡ್ಲೋ ನನ್ನ ಗಂಡಂದು ಅಂತ. ಸೊ ಬಟ್ ಏನಂದರೆ ನಮ್ಮ ತಂದೆ ಕಾರ್ಯ ಎಲ್ಲ ನಮ್ಮ ಅಕ್ಕನೇ ಮಾಡಿದ್ಲು. ನಾನು ಹೋಗಿ ಮುಡಿ ಕೊಟ್ಟೆ, ಮಾಡಂಗಿಲ್ಲ. ಬಟ್ ನಾವು ಹೆಣ್ಮಕ್ಳಾಗಿ ನಿಂತ್ಕೊಂಡು ಮಾಡಿದ್ವಿ. ಬಿಕಾಸ್ ಯಾರ ರಿಲೇಟಿವ್ಸು ಬಂದಿಲ್ಲ ಹೆಲ್ಪ್ ಮಾಡೋಕ್ಕೆ. ಬಂದರು, ಆಸ್ತಿ ತೊಗೊಳೋದಕ್ಕೆ ಬಂದರು. ನನ್ನ ತಾಯಿ ಬಗ್ಗೆ ನಂಗೆ ತುಂಬ ಪ್ರೌಡ್ ಫೀಲಿಂಗ್ ಇದೆ. ಬಿಕಾಸ್ ಗಿವ್ ಅಪ್ ಮಾಡಿಲ್ಲ. ಅಪ್ಪ ಕೆಲಸ ಅವ್ರಿಗೆ ಕೊಟ್ಟರು, ಅಪ್ಪ ಕೆಲಸ ಮಾಡ್ಕೊಂಡೋದ್ರು. ಅವ್ರಿಗೇನು ಪರಿಜ್ಞಾನನೇ ಇರಲಿಲ್ಲ. ಲೈಕ್ ಅವ್ರು ಒಂಥರ ಗಿಳಿ ಥರ ಇದ್ದಿತ್ತು, ಪಂಜರದಲ್ಲಿ ಇದ್ದಿದ್ದ ಥರ ಹಂಗೆ ಸಾಕಿದ್ದಿತ್ತು ಅವ್ರ ಮನೆಯಲ್ಲೂ. ಅದೆಲ್ಲ ಬಿಟ್ಟು ಮನೆಯಿಂದ ಹೊರಗಡೆ ಬಂದು ಕೆಲಸ ಮಾಡಿ ನಮ್ಮನ್ನು ಸಾಕಿ ಇಷ್ಟು ನಮ್ಮ ತಂದೆ ಇದ್ದಿದ್ರು ಚೆನ್ನಾಗಿ ನೋಡ್ಕೊಂತಿದ್ರು ಅಲ್ವಾ, ನಮ್ಮ ತಾಯಿ ಅದಕ್ಕಿಂತ ತುಂಬಾ ಚೆನ್ನಾಗಿ ಸಾಕಿದ್ದಾರೆ. ಖಂಡಿತವಾಗ್ಲೂ ಆ ಥರ ಯಾರ್ಯಾರು ಸಿಂಗಲ್ ಪೇರೆಂಟ್ ಇದ್ದಾರೋ, ಯಾರ್ಯಾರ ಮಕ್ಕಳನ್ನ ತಂದೆ ಸ್ಥಾನದಲ್ಲಿ ನಿಂತ್ಕೊಂಡು ಸಾಕ್ತಾರೆ, ಎಲ್ಲರಿಗೂ ಒಂದ್ಸಲಿ ಜೋರಾಗಿ ಚಪ್ಪಾಳೆ ಬರಲಿ. ತಂದೆ ತಾಯಿ ಇದ್ದಾಗ ಅವ್ರ ಬೆಲೆ ಗೊತ್ತಾಗಲ್ಲ, ಹೋದ್ಮೇಲೆ ಅವ್ರ ಬೆಲೆ ಗೊತ್ತಾಗುತ್ತೆ ಅಂತಾರಲ್ಲ, ಅದು ಅನ್ಸಕ್ಕೆ ಸ್ಟಾರ್ಟ್ ಆಯ್ತು ಇವಾಗ ಅಷ್ಟೇ. ಆ್ಯಂಡ್ ಇಟ್ಸ್ ಎ ಬ್ಯೂಟಿಫುಲ್ ಕನೆಕ್ಷನ್. ಹೆಂಗೆ ಎವ್ರಿ ಲಾಸ್ ಹ್ಯಾಸ್ ಗಾಟ್ ಎ ರೀಸನ್ ಅಂತ. ಪ್ರತಿಯೊಂದು ಕಳ್ಕೊಂಡಾಗ ಅದಕ್ಕೊಂದು ಕಾರಣ ಇಲ್ಲದೆ ಅದು ಕಳ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಈಗ ನೀನು ಮಾಡೋ ಪ್ರತಿಯೊಂದು ದಾನದಲ್ಲೂ, ಪ್ರತಿಯೊಂದು ಸಹಾಯ ಮಾಡೋದ್ರಲ್ಲೂ ನಿಮ್ಮ ಅಪ್ಪ ಕಾಣಿಸ್ತಾ ಹೋಗ್ತಿರ್ತಾರೆ. ದಟ್ಸ್ ಆಲ್. ನಿಮ್ಮ ಅಪ್ಪನ ಅಷ್ಟೇ ಜೀವಂತವಾಗಿಡಕ್ಕೆ ಸಾಧ್ಯ. ನೀವು ₹1 ಯಾರಿಗಾರ ಸಹಾಯ ಮಾಡ್ತೀಯ ಅಂದರೆ ಅಲ್ಲಿ ನಿಮ್ಮ ಅಪ್ಪ ಇದ್ದಾರೆ ಅಂತ ಅರ್ಥ. ನಿನ್ನ ಒಳಗೆ ನಿಮ್ಮ ಅಪ್ಪ ಇದ್ದಾರೆ. ನೀನು ಇನ್ನೊಬ್ಬ ನೋಡಿ ಹೊಟ್ಟೆ ಕಿಚ್ಚಿಬಿಡೋಂಥದ್ದಿಲ್ಲ. ಅವ್ರಿಗೆಲ್ಲ ಹೊರಗಿದ್ದಾರಪ್ಪ, ನಿನಗೆ ಒಳಗಿದ್ದಾರಪ್ಪ. ಥ್ಯಾಂಕ್ ಯು ವೆರಿ ಮಚ್. ರವೀನಾ, ಏನಾದ್ರು ಸರ್ಪ್ರೈಸ್ ಇದೆಯಾ? ಸಣ್ಣದಾಗಿ ಇನ್ನೊಂದು ಏನೋ ಸರ್ಪ್ರೈಸ್ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ತಗೊಂಬರಲ್ಲ ಪ್ಲೀಸ್.
ಅವ್ರ ಮನೇಲಿ ಕೇಳಿದಾಗ ಫೋಟೋಸ್ ಕೇಳಿದೆ ಅವರಿಬ್ರು ಜೊತೆಲಿರೋದು, ಎಲ್ಲೂ ಇಲ್ಲ ಅಂದ್ರು. ಬೇಜಾರು ಮಾಡ್ಕೋಬೇಡಿ, ನಿಮ್ಗೋಸ್ಕರ ಥ್ಯಾಂಕ್ ಯು. ವೆರಿ ನೈಸ್, ವೆರಿ ನೈಸ್. ರವಿ ಸರ್ ಅವಾಗಿಂದನೇ ಹೇಳ್ತಾ ಇದ್ರು, ನೀವ್ ಏನ್ ಗಿಫ್ಟ್ ತರ್ತೀರಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಆ ಮೊಮೆಂಟ್ ಕ್ರಿಯೇಟ್ ಮಾಡೋದು ಇಂಪಾರ್ಟೆಂಟ್ ಅಂತ ಅವಾಗಿಂದ ಹೇಳ್ತಾ ಇದ್ರು. ಈ ಮೊಮೆಂಟ್ ಏನ್ ಅನ್ನಿಸ್ತಾರೆ? ಏನು ಹೇಳ್ಬೇಕಂತ ಗೊತ್ತಾಗ್ತಿಲ್ಲ. ಈ ಫೋಟೋ ಯಾವಾಗಲೂ ನನ್ನ ಲೈಫ್ ಲಾಂಗ್ ನನ್ನ ಮನ್ಸಿಗೆ ಹತ್ರವಾಗಿರುತ್ತೆ. ಸಿ ಕನ್ನಡ, ಥ್ಯಾಂಕ್ ಯು ಸೋ ಮಚ್. ನಿಮಗೆ ಗೊತ್ತಿಲ್ಲ ಇದೆಷ್ಟು ಸ್ಪೆಷಲ್ ನನಗೆ ಅಂತ. ನಂಗೆ ಯಾವಾಗಲೂ ಬೇಜಾರಿತ್ತು ಒಂದು ಫೋಟೋನು ಇಲ್ವಲ್ಲ ಅಂತ. ಬಟ್ ಲೈಫ್ ಲಾಂಗ್ ನಾನು ಸಾಯೋವರೆಗೂ ಇದು ನನ್ನ ಜೊತೆ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಪ್ರಭು. ಒಂದು ನಿಮಿಷ, ಇವಾಗ ಹೋಗೋಕ್ಕಂತ ಮುಂಚೆ ನಾನೇನೋ ಕೇಳಬೇಕು. ಆ್ಯಕ್ಚುಲಿ ರವಿ ಸರ್ ಹತ್ರ ರಿಕ್ವೆಸ್ಟು. ರವಿ ಸರ್, ನನ್ನ ಮೊದಲನೇ ಅವಾರ್ಡ್ ತಗೊಂಡತ್ತೆ ನಾನು ನಿಮ್ಮ ಕೈಯಲ್ಲಿ. ಅಂದರೆ ನನ್ನ ತಾಯಿಗೆ ನೀವಂದರೆ ತುಂಬ ಇಷ್ಟ. ನನ್ಗೆ ಯಾವಾಗಲೂ ಅಷ್ಟು ವರ್ಷದಿಂದ ನೀವು ಪರಿಚಯ, ಬಟ್ ನಿಮ್ಮ ಜೊತೆ ಯಾವತ್ತೂ ನನಗೆ ಚಾನ್ಸ್ ಸಿಕ್ಕಿಲ್ಲ ಹೇಳೋದಕ್ಕೂ ಕೇಳೋದಕ್ಕೂ. ನಿಮ್ಮ ಜೊತೆ ಒಂದು ಡಾನ್ಸ್ ಆಡಬೇಕು. ನಾನು ಅದಕ್ಕೇ ಇವತ್ತು ಸೀರೆನೂ ಉಟ್ಕೊ ಬಂದಿದ್ದು ನಿಮ್ಮ ಜೊತೆ ಡಾನ್ಸ್ ಆಡೋಕ್ಕೋಸ್ಕರನೇ. ಸೊ ಇವತ್ತು ಸರ್ಪ್ರೈಸ್ ಅಲ್ವಾ? ಸೊ ನೀವು ನನ್ನ ಜೊತೆ ಡಾನ್ಸ್ ಆಡೋದು ನನಗೆ ಸರ್ಪ್ರೈಸ್ ಇದ್ದಂಗೆ. ಸೊ ಪ್ಲೀಸ್ ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.